ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಂ ಪಿ ಸೂಪರ್ ಕಿಚನ್. ಫ್ರೆಂಡ್ಸ್, ಇವತ್ತು ಮಸಾಲ ಮಖಾನನ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಈ ಮಖಾನ ಬಳಸ್ಕೊಂಡು ತುಂಬಾ ವೆರೈಟೀಸ್ ಮಾಡ್ಬೋದು. ಅದರಲ್ಲಿ ಇದು ಒಂದು ವೆರೈಟಿ. ಬನ್ನಿ ನೋಡೋಣ ಇವಾಗ ಇದಕ್ಕೆ ಏನೇನು ಬೇಕಾಗತ್ತೆ ಅಂಥೇಳಿ. ನಾನಿಲ್ಲಿ 2 ಕಪ್ನಷ್ಟು ಮಖಾನ ತೊಗೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಜೀರಿಗೆ ಪುಡಿ, 3/4 ಟೀ ಸ್ಪೂನಷ್ಟು ಚಾಟ್ ಮಸಾಲ, ಪರಿ ಪರಿ ಮಸಾಲ 1 ಟೀ ಸ್ಪೂನು, ಕಾಲ ನಮಕ್ ಅಂತ ಹೇಳ್ತಾರಲ್ಲ ಅದು ಒಂದು ಅರ್ಧ ಟೀ ಸ್ಪೂನು, 1 ಸ್ಪೂನ್ ಖಾರದ ಪುಡಿ ಮತ್ತು 1/4 ಸ್ಪೂನಷ್ಟು ಉಪ್ಪು ಮತ್ತು ತುಪ್ಪ ಇಷ್ಟು ಬೇಕಾಗತ್ತೆ. ತುಂಬ ಈಸಿ, ಬೇಗನೆ ಮಾಡ್ಕೊಂಬಿಡ್ಬೋದು ಇದನ್ನು. ಬನ್ನಿ ನೋಡೋಣ ಇವಾಗ ಹೇಗೆ ಮಾಡೋದು ಅಂತ ಹೇಳಿ. ಇವಾಗ ನಾನಿಲ್ಲಿ 2 ಕಪ್ನಷ್ಟು ಮಖಾನನ ಒಂದು ನಾನ್ ಸ್ಟಿಕ್ ಪ್ಯಾನಲ್ಲಿ ಹುಡ್ಕೊಂಡ್ರೆ ಸ್ವಲ್ಪ ಬೇಗ ಆಗುತ್ತೆ ಅಥವಾ ಚೆನ್ನಾಗಾಗತ್ತೆ ಅಂತ ಹೇಳ್ಬೋದು. ಇವಾಗ ಇದನ್ನು ಒಂದು 5ರಿಂದ 8 ನಿಮಿಷದಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇರಬೇಕು. ಬಿಡಬಾರ್ದು, ಬಿಟ್ಟರೆ ಮತ್ತೆ ಒತ್ತು ಬಿಡುತ್ತೆ ಅಥವಾ ಕಪ್ಪಾಗಿಬಿಡುತ್ತೆ. ಕಪ್ಪಾದರೆ ಒಂದೊಂದು ಸರಿ ಘಾಟ್ ಬಂದಂಗೆ ಆಗುತ್ತೆ ಅದೊಂಥರ ತಿಂದಾಗ. ಸೊ ಆವಾಗವಾಗ ನಾವು ಇದನ್ನು ಕೈಯಾಡ್ತಾನೆ ಇರಬೇಕಾಗತ್ತೆ. ಮಖಾನ ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು. ಈ ಸಂಜೆ ಹೊತ್ತು ಏನಾದ್ರು ತಿನ್ನಬೇಕು ಅಂಥೇಳಿ ಎಷ್ಟು ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡ್ರೂ ಒಂದೊಂದು ಸರಿ ವೆಯ್ಟ್ ಲಾಸ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಅಂಥ ಟೈಮ್ನಲ್ಲೆಲ್ಲ ಇದು ತುಂಬಾ ಹೆಲ್ಪ್ ಆಗುತ್ತೆ. ಮಖಾನದಲ್ಲಿ ಫೈಬರ್ ಅಂಶ ಜಾಸ್ತಿ ಇರುತ್ತೆ. ಹಂಗಾಗಿ ಏನಾಗುತ್ತೆ, ನಾವು ಸ್ವಲ್ಪ ತಿಂದ ತಕ್ಷಣ ಜಾಸ್ತಿ ಹೊಟ್ಟೆ ತುಂಬಿಡುತ್ತೆ, ಆ ಥರ ಆಗುತ್ತೆ. ಹಾರ್ಟಿಗೆ ಕೂಡ ತುಂಬಾ ಒಳ್ಳೆಯದು. ಆಮೇಲೆ ಇನ್ಸ್ಟೆಂಟ್ ಎನರ್ಜಿ ಥರ ಕೊಡುತ್ತೆ. ಹಾಗಾಗ್ಬಿಟ್ಟು ನಮಗೆ ಸ್ವಲ್ಪ ತಿಂದ ತಕ್ಷಣ ಎನರ್ಜೆಟಿಕ್ ಅನಿಸೋದು ಆ ಥರ ಆಗುತ್ತೆ. ಆಮೇಲೆ ಇದರಲ್ಲಿ ಮೆಗ್ನೀಷಿಯಮ್ ಮತ್ತು ಫಾಸ್ಫರಸ್ ಕೂಡ ಇರುತ್ತೆ. ಹಾಗಾಗ್ಬಿಟ್ಟು ಹೆಲ್ತಿಗೆ ತುಂಬಾ ಒಳ್ಳೆಯದು. ಏನಾದರೂ ಬೇಕಂದಾಗ ಪಟ್ಟಂತ ಮಾಡ್ಕೊಂಬಿಡ್ಬೋದು ಇದನ್ನು. ಈಗ ನಾನು ತೋರಿಸಿದ್ನಲ್ಲ, ಈಗ ಮಖಾನ ಒಂದು 5ರಿಂದ 8 ನಿಮಿಷ ಹುರಿದಾದ್ಮೇಲೆ ಹಿಂಗೆ ಮುಟ್ಟಿದ ತಕ್ಷಣ ಪುಡಿ ಆಗಬೇಕು. ಆ ರೀತಿ ಆದಮೇಲೆ ನಾನಿಲ್ಲಿ 2 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ಈ ಸ್ಟೆಪ್ ಮಾತ್ರ ತುಂಬ ಇಂಪಾರ್ಟೆಂಟು. ತುಪ್ಪ ಹಾಕಿದ ತಕ್ಷಣ ಬೇಗ ನಾವಿಲ್ಲಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಇಲ್ಲಾಂದರೆ ಮಖಾನಾಗೆ ಉಪ್ಪು ಖಾರ ನಾವೇನು ಮಸಾಲ ಹಾಕ್ತೀವಲ್ಲ ಅದು ಯಾವುದು ಹತ್ಕೊಳೋದೇ ಇಲ್ಲ. ಇವಾಗ ಬೇಕಾದ್ರೆ ನೀವು ಸ್ಟವ್ನ ಬೇಕಾದ್ರೆ ಆಫ್ ಮಾಡ್ಕೊಂಬಿಡ್ಬೋದು, ಅಥವಾ ಸ್ಟೀಲ್ ಪ್ಯಾನಲ್ ಮಾಡ್ಕೊಳೋರು ಅಷ್ಟೇ ಸ್ಟವ್ನ ಆಫ್ ಮಾಡ್ಕೊಂಬಿಡಿ, ಇಲ್ಲಾಂದರೆ ಹೊಗೆ ಬಂದುಬಿಡತ್ತೆ. ಇವಾಗ ನಾನಿಲ್ಲಿ ಎಲ್ಲ ಮಸಾಲೆನೂ ಒಟ್ಟಿಗೆ ಹಾಕಿ ಚೆನ್ನಾಗಿ ಬೇಗ ಮಿಕ್ಸ್ ಮಾಡಬೇಕಾಗತ್ತೆ, ಇಲ್ಲಾಂದರೆ ಹತ್ಕೊಳೋದೇ ಇಲ್ಲ. ನೋಡಿ, ಇವಾಗೇ ನೋಡ್ತಾ ಇರೋ ನೀವು, ಹತ್ಕೊತಾನೇ ಇಲ್ಲ. ಈ ಥರ ಆದಾಗ ಏನು ಮಾಡಬೇಕು, ನಾವು ಮತ್ತೆ ಇನ್ನೂ 1 ಟೀ ಸ್ಪೂನು ಅಥವಾ ಅರ್ಧ ಟೀ ಸ್ಪೂನಷ್ಟು ನಾವಿಲ್ಲಿ ಮತ್ತೆ ತುಪ್ಪನ ಹಾಕ್ಕೊಳೋದ್ರಿಂದ ನಮಗೆ ಹೆಲ್ಪ್ ಆಗುತ್ತೆ. ಎಣ್ಣೆನೂ ಬೇಕಾದ್ರೆ ಬಳಸ್ಕೋಬೋದು, ಆದರೆ ತುಪ್ಪ ಬಳಸೋದ್ರಿಂದ ನಮ್ಮದು ಗ್ಲೈಕಮಿಕ್ ಇಂಡೆಕ್ಸ್ ಏನಿರುತ್ತಲ್ಲ ಅದು ಒಂದೇ ಸಮನಾಗಿ ಇಡಲಿಕ್ಕೆ ಹೆಲ್ಪ್ ಆಗುತ್ತೆ. ನಮ್ಮದು GI ಲೆವೆಲ್ ರೈಸ್ ಆಗಲ್ಲ ಅಂತ ಹೇಳ್ಬೋದು. ಈ ರೀತಿ ತುಪ್ಪ ಹಾಕ್ಬಿಟ್ಟು ನಾವಿದನ್ನು ಮಿಕ್ಸ್ ಮಾಡಿಕೊಂಡ್ರೆ ನೋಡಿ, ಇವಾಗ ಕಲರು ಎಲ್ಲದಕ್ಕೂ ಕೋಟ್ ಆಯಿತು, ಎಲ್ಲದಕ್ಕೂ ಹತ್ಕೊಂತು. ಇವಾಗ ನೋಡೋಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ನಾವು ಮಕ್ಳಿಗೆ ಬೇಕು ಅಂದರೆ ನಮಗೆ ಮಸಾಲ ಎಷ್ಟು ಬೇಕೋ ಅಷ್ಟನ್ನು ಕಡಿಮೆ ಮಾಡ್ಕೋಬೋದು. ಈಗ ನಮಗೆ ಪರಿ ಮಸಾಲ ಬೇಡ ಅಂದರೆ ನಾವು ಪರಿ ಮಸಾಲ ಸ್ಕಿಪ್ ಮಾಡಿಕೊಂಡು ಜಸ್ಟ್ ಪೆಪ್ಪರ್ ಹಾಕ್ಕೋಬೋದು, ಬರೀ ಖಾರದ ಪುಡಿ ಹಾಕ್ಕೋಬೋದು. ನಿಮಗೆ ಯಾವ ರೀತಿ ಬೇಕನ್ಸುತ್ತೋ ಮನೆಯಲ್ಲಿ ಯಾವುದು ಅವೈಲೇಬಲ್ ಇಂಗ್ರೀಡಿಯೆಂಟ್ಸ್ ಇರುತ್ತೋ ಅದರಲ್ಲಿ ನೀವು ಮಾಡ್ಕೋಬೋದು. ಸಂಜೆ ಕಾಫಿ ಟೀ ಜೊತೆಗೆ ಏನಾದ್ರು ತಿನ್ನಬೇಕು ಅನ್ನಿಸ್ದಾಗ ನಾವು ಈ ರೀತಿ ಮಾಡ್ಕೊಳೋದ್ರಿಂದ ನಮಗೆ ವೆಯ್ಟ್ ಗೇನ್ ಆಗಲ್ಲ, ಅಟ್ಲೀಸ್ಟ್ ಒಂದು ವೆಯ್ಟ್ ಬ್ಯಾಲೆನ್ಸ್ ಆಗಿ ಇರುತ್ತೆ. ಇದಕ್ಕೆ ನಾವು ಬೇಕಾದ್ರೆ ಸ್ವಲ್ಪ ಆನಿಯನು ಟೊಮ್ಯಾಟೊ ಹಾಕ್ಕೊಂಡು ಕೂಡ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇದೊಂದು 5 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ. ಇದನ್ನು ಒಂದು 2 ವಾರದವರೆಗೂ ನಾವು ಏರ್ಟೈಟ್ ಕಂಟೈನರಲ್ಲೇ ಇಟ್ಕೊಂಡ್ರೆ ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಫ್ರೆಶ್ ಆಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಇದನ್ನು. ಮಸಾಲ ಮಖಾನ ಹೇಗೆ ಅನಿಸ್ತು ಅಂಥೇಳಿ ಕಮೆಂಟ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಯೊಂದಿಗೆ ಮತ್ತೆ ಬೇಗ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.